ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಹೋಗೋಣ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಮೊದಲನೇ ಅಪ್ಡೇಟ್ ನಮ್ಮ RCBಯ ಮೆಂಟರ್ ಆಗಿರೋ ಒಬ್ಬ ಬ್ಯಾಟ್ ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಐ ಥಿಂಕ್ ವಿರಾಟ್ ಕೊಹ್ಲಿ ಸ್ಕೋರ್ಡ್ ಅರೌಂಡ್ 670 odd runs in this IPL. 160 ಪ್ಲಸ್ ಆಲ್ಮೋಸ್ಟ್ ಸ್ಟ್ರೈಕ್ ರೇಟ್ ಜೊತೆಗೆ ಪ್ರತಿ ಸೀಸನ್ ಕೂಡ ಇದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ ಆಲ್ಮೋಸ್ಟ್ ಸ್ಟ್ರೈಕ್ ರೇಟ್ ಇವಾಗ ಜಾಸ್ತಿನೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಟ್ರೈಕ್ ರೇಟಲ್ಲಿ ಆ ಥರ ಬ್ಯಾಟಿಂಗ್ನ ಆಡಬೇಕು ಅಂತಂದರೆ ಸೊ ಇಟ್ಸ್ ಅನ್ಬಿಲೀವಬಲ್. ಆ್ಯಂಡ್ ಎಷ್ಟು ಜನ ಬ್ಯಾಟರ್ಸ್ಗಳು ಇದನ್ನ ಓಪನಿಂಗ್ ಶಾರ್ಟಲ್ಲಿ ಬರುವಂಥವ್ರು ಎಷ್ಟು ಜನ ಬ್ಯಾಟರ್ಗಳು ಮಾಡೋದಕ್ಕಾಗುತ್ತೆ, ಎಲ್ಲರೂ ಕೂಡ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ರಿಪೀಟೆಡ್ ಇಯರ್ಸ್ಗಳು ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಯಾರು ಅಂತ. ಸೊ ಇಷ್ಟಾದ್ರೂ ಕೂಡ ಅಂದರೆ ಫ್ಲಾಗ್ ಆ್ಯಂಡ್ ಆಫ್ ಅವರ ಕೆರಿಯರ್ ಬರ್ತಾ ಇದ್ರು ಕೂಡ ಇನ್ನು 4-5 ವರ್ಷ ಆಡ್ತಾರೆ ಅಂತ ಅನ್ಕೊಳ್ಳಿ IPL. ಬಟ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ ನೆಕ್ಸ್ಟ್ ವರ್ಷ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇಲ್ಲಿವರೆಗೂ ಬಂದರೂ ಕೂಡ ಇಷ್ಟು ವರ್ಷ IPL ಆಡಿದ್ರು ಕೂಡ ಆಲ್ಮೋಸ್ಟ್ 20 ವರ್ಷ IPL ಆಡಿದ್ರು ಕೂಡ ಈ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ ಅಂದರೆ ಇದಕ್ಕಿಂತ ಕೆಪಬಿಲಿಟಿ ಬೇರೆ ಯಾರಿಗಿದೆ ಅಂತ. ಅಪ್ಡೇಟ್ ನಂಬರ್ 2, CSK ಕ್ಯಾಪ್ಟನ್ ಆಗಿರೋ ರುತುರಾಜ್ ಗಾಯಕ್ವಾಡ್ ನಮ್ಮ RCB ಬಗ್ಗೆ ಮಾತಾಡಿದ್ರು. RCB ಕ್ಯಾಪ್ಟನ್ ಜೊತೆಗೆ RCB ಬಗ್ಗೆ ಮಾತಾಡಿದ್ದಾರೆ. ಸೊ ಇವನ್ ಇಫ್ ಯು ಲುಕ್ ಅಟ್ ದ ಸಕ್ಸಸ್ಫುಲ್ ಟೀಮ್ ಲೈಕ್ RCB, ಅದು CSK ಕ್ಯಾಪ್ಟನ್ ಇಂದ ಬರ್ತಾ ಇದೆ. CSK ಕ್ಯಾಪ್ಟನ್ ಇಂದ ಸಕ್ಸಸ್ಫುಲ್ ಟೀಮ್ ಲೈಕ್ RCB, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ಹೊಡೆದಿದ್ದೀವಿ ಅಂದರೆ ಅಬ್ವಿಯಸ್ ಸಕ್ಸಸ್ಫುಲ್ ಟೀಮ್ ಅಂತ ಹೇಳಲೇಬೇಕು. ಮುಂಚೆ ಅಲ್ಲ ಹತ್ತೆ ಟೀಮು ಹಂಗೆ ಹೇಳ್ದಿಲ್ಲ ನೋಡಿ, ಇವಾಗ ಅವರ ಬಾಯಿಂದನೇ ಅವರ ಕ್ಯಾಪ್ಟನ್ ಇಂದನೇ ಸಕ್ಸಸ್ಫುಲ್ ಟೀಮ್ ಅಂತ ಬರ್ತಾ ಇದೆ. ಸೊ ಯು ಟೇಕ್ ಅವೇ 3-4 ಮೇಜರ್ ಪ್ಲೇಯರ್ಸ್, ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾವ್ ಅನ್ ಇಂಪ್ಯಾಕ್ಟ್. ದೋಸ್ ಆರ್ ಫ್ಯಾಕ್ಟರ್ ಲಾಟ್ ಆಫ್ ಪೀಪಲ್ ಡೋಂಟ್ ಟೇಕ್ ಇನ್ ಟು ಕನ್ಸಿಡರೇಷನ್. 3-4 ಜನ ಮ್ಯಾಚ್ ವಿನ್ನರ್ಸ್ಗಳು ಯಾವಾಗಲೂ ಇದ್ದೇ ಇರ್ತಾರೆ ಅವರ ಟೀಮಲ್ಲಿ. ಸೊ ಇದನ್ನ ಕನ್ಸಿಡರೇಷನ್ಗೆ ಎಷ್ಟೊಂದು ನಾವು ತಗೊಳ್ಳೋದಿಲ್ಲ, ಬಟ್ ನಾವು ತಗೋತಾ ಇದ್ದೀವಿ. ಸೊ ಇಟ್ ಈಸ್ ಅ ರಿಸಲ್ಟ್ ಡ್ರಿವನ್ ಟೂರ್ನಮೆಂಟ್ ಆ್ಯಂಡ್ ಎವ್ರಿ ಒನ್ ಎಕ್ಸ್ಪೆಕ್ಟ್ CSK ಟು ಡೂ ವೆಲ್ ಅಂತ ಹೇಳಿದರೆ. ಸೊ ಹೋಪ್ಫುಲಿ ಇವ್ರು ನೆಕ್ಸ್ಟ್ ಸೀಸನ್ ಆ್ಯಕ್ಷನಲ್ಲಿ ಇದೇ ಥರ ಟೀಮ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಅಂದರೆ ಆಬ್ವಿಯಸ್ಲಿ ಒಂದು ಇದನ್ನ ತೊಗೊಂಡಿರೋ, ಒಂದು ಮೋಟಿವ್ನ ತೊಗೊಂಡಿರೋ RCB ಥರ ಟೀಮ್ನ ಬಿಲ್ಡ್ ಮಾಡಬೇಕು. ಇವ್ರು ಮಾತ್ರ ಅಲ್ಲ, CSK ಅವ್ರು ಮಾತ್ರ ಅಂತಲ್ಲ, ಎಲ್ಲ ಟೀಮ್ಗಳನ್ನು ಕೂಡ ಮುಂಬೈಗೆ ಈ ಥರ ಒಂದು ಕಾಲದಲ್ಲಿ ಇತ್ತು, ಮುಂಬೈ ಥರ ಟೀಮ್ ಬಿಲ್ಡ್ ಮಾಡಿದ್ರೆ ಅಂತ. ಬ್ಯಾಕ್ ಟು ಬ್ಯಾಕ್ ಸೀಸನ್ಸ್ ನೋಡಿದ್ರಲ್ಲ, ಅವಾಗ ಮುಂಬೈ ಥರ ಇರಬೇಕು ಟೀಮ್ ಅಂತ ಸೊ ಅದು ಇವಾಗ RCB ಥರ ಇರಬೇಕು ಟೀಮು ಅಂತಂದರೆ ಎಲ್ಲರಿಗೂ ಅನಿಸಿದೆ. ಅಪ್ಡೇಟ್ ನಂಬರ್ 3, ICC ಇಂದ ಹೊಸ ಗೈಡ್ಲೈನ್ಸ್ ಬಂದಿದೆ ಗುರು. ಏನೋ ಇವ್ರಿಗೆ ಚೇಂಜಿಂಗ್ ರೂಮು ಸಪ್ರೇಟ್ ಆಗಿ ಇರಬೇಕು ಅಂತ. ವೈಭವ್ ಸೂರ್ಯವಂಶಿ ವಿಲ್ ಹ್ಯಾವ್ ಇಸ್ ಓನ್ facilities at the venues as ICC and ECB prohibits under 116 ಅಂಡರ್, ಅಂದರೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಜೊತೆಗೆ ICC ಪ್ರೊಹಿಬಿಟ್ ಮಾಡುತ್ತಂತೆ ಅಡಲ್ಟ್ಸ್ ಚೇಂಜ್ ರೂಮ್ನ ಯೂಸ್ ಮಾಡಬಾರ್ದು ಅಂತ. ಸೊ ಇವ್ರಿಗೆ ಸಪ್ರೇಟ್ ಫೆಸಿಲಿಟಿ ಅನ್ನೋದಿರುತ್ತಂತೆ. ಸೊ ಗೊತ್ತಲ್ಲಪ್ಪ ನಿಮಗೆ, ಚಿಕ್ಕ ಮಕ್ಕಳು ಆಗಿರೋದ ಫ್ಯಾಮಿಲಿ ಕೂಡ ಕರ್ಕೊಂಡು ಹೋಗ್ಬೋದಂತೆ. ಸೊ ಅದು ಸ್ಪೆಷಲ್ ಫೆಸಿಲಿಟಿ ಇವರಿಗೆ, ಫ್ಯಾಮಿಲಿ ಜೊತೆ ಇರ್ಬೋದಂತೆ. ಬಟ್ ಮೈನ್ ಪ್ಲೇಯರ್ಸ್ಗಳಿಗೆ ಆ ಥರ 18 ವರ್ಷ ಮೇಲ್ಪಟ್ಟವ್ರಿಗೆ ಆ ಥರ ಒಂದು ಫೆಸಿಲಿಟಿ ಎಲ್ಲ ಮ್ಯಾಚೂ ಇರೋವಂಥದ್ದು, ಫ್ಯಾಮಿಲಿ ಜೊತೆಗೇ ಇರೋವಂಥದ್ದು ಇದೆಲ್ಲ ಇಲ್ಲ. ವೈಭವ್ ಸೂರ್ಯವಂಶಿನ ಚಿಕ್ಕ ಹುಡುಗ ಆಗಿರೋದ್ರಿಂದ ದೊಡ್ಡ ಬುದ್ಧಿ ಇದೆ, ದೊಡ್ಡ ತನ ಎಲ್ಲ ಮಾಡ್ತಾರೆ, ಕಿರಿಕೆಲ್ಲ ಮಾಡ್ತಾರೆ. ಬಟ್ ಫ್ಯಾಮಿಲಿ ಜೊತೆಗೂ ಇರ್ಬೋದು, ಜೊತೆಗೆ ಸಪ್ರೇಟ್ ಫೆಸಿಲಿಟೀಸ್ ಬೇರೆ ಇರುತ್ತಂತೆ ಇವ್ರಿಗೆ. ಯಾರಿಗುಂಟು ಯಾರಿಗಿಲ್ಲ ಗುರು. ಅಪ್ಡೇಟ್ ನಂಬರ್ 4 ಬರ್ತಾ ಇರುವಂಥ ಅಪ್ಡೇಟ್ ಇದು ಸೈಕ್ ಅಂತ ಅನ್ಕೊಳ್ಳಿ. ಅಕ್ಷರ್ ಪಟೇಲ್ ಅವರು ಬಿಗ್ ಸೈಡ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ರಿಷಬ್ ಪಂತ್ ಟೀಮ್ಗೆ ಬಂದಿದ್ರು ಸಹ ಅವ್ರೇನು ಕ್ಯಾಪ್ಟನ್ ಆಗಿರಲ್ಲ, ನಾನೇ ಕ್ಯಾಪ್ಟನ್ ಆಗಿರ್ತೀನಿ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ, 2 ಸೀಸನ್ಗೆ ಕಿತ್ತಾಕ್ಬಿಡೋದಿಲ್ಲ, ನಾನೇ ಕ್ಯಾಪ್ಟನ್. ಅದು ಇನ್ನೂ ಲಾಂಗ್ ಸ್ಪ್ಯಾನ್ ಇದೆ. ಇಲ್ಲಿ KL ರಾಹುಲ್ದು ಸೌಂಡ್ ಆಗ್ತಾ ಇದೆ, ರಿಷಬ್ ಪಂತ್ ಸೌಂಡ್ ಆಗ್ತಿದೆ, ಅಕ್ಷರ್ ಪಟೇಲ್ನ ಕಿತ್ತಾಕ್ತಾರೆ ಅಂತ ಸೌಂಡ್ ಆಗ್ತಾ ಇದೆ. ಸೊ 3 ಕನ್ಸಿಕ್ಯೂಟಿವ್ ಸೀಸನ್ ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ಸಿ ಕೊಟ್ಟು ದಡ್ತನ ಮಾಡ್ಕೊಂತಾರ, ಅಥವಾ ಏನೋ ಡ್ರಾಸ್ಟಿಕ್ ಚೇಂಜ್ ರಿಷಬ್ ಪಂತ್ಗೆ ಕ್ಯಾಪ್ಟನ್ಸಿ ಅಥವಾ KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡೋದೇನೋ ಮಾಡ್ತಾರೆ ಅಂತ ನೋಡ್ಬೇಕು. ಬಟ್ ಇವ್ರು ಹೇಳ್ತಿರೋಂಥ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಓನರಿಂದನೇ ಇವರಿಗೆ ಪ್ರಾಮಿಸ್ ಸಿಕ್ಕಿರೋ ಥರ ಕಾಣಿಸ್ತೈತೆ. 2 ಸೀಸನ್ಗೆ ನಿಲ್ಸಲಾಗಿರು, ಇನ್ನೊಂದು ಸೀಸನ್ ಕೊಡ್ತೀವಿ, ಉಣ್ಣಿಸ್ಕೊಂಡು ಹೋಗಕ್ಕೆ ರೆಡಿ ಆಗಿರ್ತೀವಿ ಅಂತ. ಬಟ್ ನನ್ನ ಪ್ರಕಾರ KL ರಾಹುಲ್ಗೆ ಸೀರಿಯಸ್ ಆಗಿ ಕ್ಯಾಪ್ಟನ್ಸಿನ ಕೊಡಬೇಕು. ಏನಕ್ಕೆ ಅಂತ ನಾನು ಜಾಸ್ತಿ ಹೇಳೋದಿಲ್ಲ, ಪ್ರೂವ್ ಮಾಡ್ಕೊಂಡಿದ್ರೆ ಅಂತಲ್ಲ. ಬಟ್ KL ರಾಹುಲ್ಗೆ ಕ್ಯಾಪ್ಟನ್ಸಿ ಸಿಕ್ತು ಅಂದರೆ ಅವರ ಟೀಮ್ ವ್ಯಾಲ್ಯೂನೇ ಬೇರೆ ಗುರು. ರಿಷಬ್ ಪಂತ್ಗಿಂತ KL ರಾಹುಲ್ನ ಕ್ಯಾಪ್ಟನ್ ಆಗಿ ನೋಡ್ತು ಅಂದರೆ ಅದು ನಂತರ ನೋಡೋಂಥ ಆಯಾಮನೇ ಬೇರೆ ಡೆಲ್ಲಿ ಕ್ಯಾಪಿಟಲ್ಸ್ನ. ಅಪ್ಡೇಟ್ ನಂಬರ್ 5, ನಿತೀಶ್ ಕುಮಾರ್ ರೆಡ್ಡಿ ರೀಸೆಂಟ್ ಆಗಿ ಸೀರೀಸ್ಗಳನ್ನ ಪಿಕ್ ಆಗ್ತಾ ಇದ್ರು. ಐರ್ಲೆಂಡ್ ಸೀರೀಸಿಂದ ಇವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ ಮಗ. ಇವ್ರಿಗೆ ಆಗಿರುವಂಥ ಇಂಜುರಿ ಏನಿದೆ, ಸೊ ಅದರಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ರೀಸೆಂಟಾಗಿ ಅವಕಾಶ ಸಿಕ್ಕಿತ್ತು, ಅಫ್ಘಾನಿಸ್ತಾನ ಸೀರೀಸಲ್ಲಿ ಇದೆಲ್ಲ ಅವಕಾಶ ಸಿಕ್ಕಿತ್ತು. ಸೊ ಆದಷ್ಟು ಬೇಗ ರಿಕವರ್ ಆಗಬಲ್ಲ ನಿತೀಶ್ ಕುಮಾರ್ ರೆಡ್ಡಿ. ಯಾಕೆಂತಂದರೆ ಹಾರ್ದಿಕ್ ಪಾಂಡ್ಯ ಅವರ ಆಬ್ಸೆನ್ಸಲ್ಲಿ ಇವರು ಬಂದಿದ್ದು, ಇವಾಗ ಹಾರ್ದಿಕ್ ಪಾಂಡ್ಯನೂ ಇಲ್ಲ, ಇವರು ಇಲ್ಲ, ಆ ಥರ ಆಗೋಗ್ಬಿಟ್ಟೈತೆ. ಸೊ ಐರ್ಲೆಂಡ್ ಸೀರೀಸ್ಗೆ ಏನು ಆಗತ್ತೈತೆ ಅವಶ್ಯಕತೆ ಏನು ಇಲ್ಲ, ಇವ್ರದ್ದು ಇರಲೇಬೇಕು ಅನ್ನೋದೇನಿಲ್ಲ. ಐರ್ಲೆಂಡ್ಗೆ ಹೆಂಗಿದ್ರು ಕೂಡ ಹೊಡಿತಾರೆ. ಸೊ ನೋಡೋಣ ಯಾವ ಕಮಾಗಿ ಮಾಡೋದಂತ. ಅಪ್ಡೇಟ್ ನಂಬರ್ 5 ಮಾತಾಡಿದರೆ ಆಕಾಶ್ ಚೋಪ್ರಾ ಅವರು ನಿತೀಶ್ ಕುಮಾರ್ ರೆಡ್ಡಿ ಅವರ ಬಗ್ಗೆ. ನಿತೀಶ್ ಕುಮಾರ್ ರೆಡ್ಡಿ ಹ್ಯಾಸ್ ಗಾಟನ್ ಇಂಜರ್ಡ್ ಒನ್ಸ್ ಅಗೇನ್. ಯಾಕಂದರೆ ಇವರು ಕೂಡ ಇಂಜುರಿ ಕಾಡಿದೆ, ಹಾರ್ದಿಕ್ ಪಾಂಡ್ಯ ಹೆಂಗೆ ಕಾಡ್ತಿದೆ ಇವರು ಕೂಡ ಅದೇ ಥರ ಕಾಣಿದೆ. ಇವರು ಕೂಡ ಮಲ್ಟಿಪಲ್ ಇಂಜುರೀಸ್ಗಳು ಆಗ್ತಾ ಇದೆ. ಕೆಲವು ಪ್ಲೇಯರ್ಸ್ಗಳು ಹೆಂಗೆ ಮಲ್ಟಿಪಲ್ ಇಂಜುರೀಸ್ಗಳು ಪದೇ ಆಗ್ತಾ ಇರ್ತವೆ. ಅದರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಒಬ್ಬರು. ಇಂಡಿಯನ್ ಟೀಮಿಗೆ ಬಂದಾಗಿಂದ ಎಷ್ಟೋ ಸಲ ಇಂಜುರಿ ಆಗೋಗ್ಬಿಟ್ಟಿತ್ತು ಇವರಿಗೆ.
ಸ್ಟಿಕರ್ ಶುಡ್ ಬಿ ಪುಟ್ ಆನ್ ಹಿಮ್, ಅಂದರೆ ಹಣೆಗೆ ಹಾಕ್ಬಿಡ್ಬೇಕು ಇಂಜುರಿ ಆಗುತ್ತೆ ಇವ್ರಿಗಂತ. ವೈ ಪುಟ್ ಇಟ್ ಆನ್ ಹಿಮ್ ಅಲೋನ್, ಯು ಶುಡ್ ಪುಟ್ ಇಟ್ ಆನ್ ಎವ್ರಿ ಒನ್, ಪುಟ್ ಇಟ್ ಆನ್ ಹಾರ್ದಿಕ್ ಪಾಂಡ್ಯ ಅಂತ. ಸೊ ಇಂಜುರಿ ಆಗ್ತಾ ಇರ್ತವೆ ಪ್ಲೇಯರ್ಸ್ಗಳಿಗೆ, ಏನು ಇಂಜುರಿ ಹೇಳಿ ಕೇಳಿ ಬರುತ್ತೆ ಅನ್ನೋ ಥರ ಹೇಳ್ತಾರೆ ಪಾಪ. ಸ್ವಲ್ಪ ಬಾಡಿ ಸ್ವಲ್ಪ ಜನ ವಲ್ನರಬಲ್ ಆಗಿರುತ್ತೆ, ಎಲ್ಲ ತಡ್ಕೊಬೇಕಲ್ಲ. ನೋಡಿ ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿ ಅಂತ ಅನ್ನಿ ಎಲ್ಲೋ ರೇರು ವಿರಾಟ್ ಕೊಹ್ಲಿಗೆ ಇಂಜುರಿ ಆಗೋದು. ಎಷ್ಟೋ ವರ್ಷಕ್ಕೆ ಇವಾಗ ಇಂಜುರಿ ನೋಡಿದ್ವಿ ವಿರಾಟ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ ಇಂಜುರಿಯಿಂದ ಮಿಸ್ ಮಾಡ್ಕೊಳ್ಳುವಂಥ ಸೀನ್ಗಳೇ ಜಾಸ್ತಿ ನೋಡಲ್ಲ ನಾವು. ಜಾಸ್ತಿ ಇನ್ಸ್ಟೆನ್ಸ್ಗಳೇ ಆಲ್ಮೋಸ್ಟ್ 19-20 ವರ್ಷ ಆಡಿದ್ದಾರೆ, ಜಾಸ್ತಿ ಇನ್ಸ್ಟೆನ್ಸ್ಗಳೇ ನೋಡೋದಿಲ್ಲ ನಾವು. ವಿರಾಟ್ ಕೊಹ್ಲಿಗೆ ಇಂಜುರಿ ಆಗ್ಬಿಟ್ಟು 1 ವರ್ಷ ಮಿಸ್ ಮಾಡ್ರು, ಅರ್ಧ ವರ್ಷ ಮಿಸ್ ಮಾಡ್ಕೊಂಡು ಅದರ ನೋಡೇ ಇಲ್ಲ. ಅಪ್ಡೇಟ್ ನಂಬರ್ 6, ಯಶಸ್ವಿ ಜೈಸ್ವಾಲ್ ಬಗ್ಗೆ ಸಂಜಯ್ ಮಂಜ್ರೇಕರ್ ಅವರು ಮಾತಾಡಿದರೆ. ಲಾಸ್ಟ್ 3 ODIs ಅಲ್ಲಿ 2 ಸೆಂಚುರಿ ಬಂದಿದೆ ಯಶಸ್ವಿ ಜೈಸ್ವಾಲ್ ಇಂದ. ಇವ್ರನ್ನ ಕನ್ಸಿಡರೇಷನ್ಗೆ ತಗೊಬೇಕು, ಅವರು ಸೀರಿಯಸ್ ಆಗಿ ಕನ್ಸಿಡರೇಷನ್ಗೆ ತಗೊಬೇಕು. ಇವ್ರ ಹತ್ರ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ಬಟ್ ಒಂಥರ ಅಂಡರ್ ಎಸ್ಟಿಮೇಟ್ ಆಗ್ತಾ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಯಾವಾಗಲೂ ಕೂಡ ಅಂಡರ್ ರೇಟೆಡ್ ಪ್ಲೇಯರ್, ಏನೇ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಅಂತ ಮಾಡ್ತಾರೆ. ನೋಡಿ RR ಅಲ್ಲಿ ವೈಭವ್ ಸೂರ್ಯವಂಶಿ ಮುಂದೆ ಅವ್ರೇನೋ ಸ್ವಲ್ಪ ಆಡಿದ್ರು ಕೂಡ ನೋಟಿಸೇ ಆಗೋದಿಲ್ಲ, ಆ ಥರ ಒಂಥರ ಅಂಡರ್ ರೇಟ್ ಆಗೋಗ್ಬಿಡ್ತಾರೆ. ಸೊ ಇಲ್ಲೂ ಕೂಡ ಒಂಥರ ಅಂಡರ್ ರೇಟ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೌದು, ಕೆಪಾಬಿಲಿಟಿ ಅನ್ನೋದಿದೆ, ಬಟ್ ಯಾರನ್ನ ನೆಗೆಟ್ ಮಾಡ್ತಾರೆ ಗುರು ಇಂಡಿಯನ್ ಟೀಮಲ್ಲಿ. ಯಶಸ್ವಿ ಜೈಸ್ವಾಲ್ ಬ್ಯಾಕಪ್ ಆಗಿ ಆಡೋನ್ ಆಗಿದೆ ಅಫ್ಘಾನಿಸ್ತಾನ ವಿರಾಟ್ ಕೊಹ್ಲಿ ಜಾಗದಲ್ಲಿ. ಸೊ ಬ್ಯಾಕಪ್ ಆಗಿ ಉಳ್ಕೋಬೇಕಾಗುತ್ತೆ. T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ಪಿಗೆ ನನ್ನ ಪ್ರಕಾರ ಯಶಸ್ವಿ ಜೈಸ್ವಾಲ್ ಆಯ್ಕೆ ಆಗೋದು ಮೈನ್ 15 ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದೇನೇ ಪರ್ಫಾರ್ಮೆನ್ಸ್ ಬಂದ್ರೂ ಕೂಡ ಬ್ಯಾಕಪ್ ಆಗಿರ್ಬೋದು, ಬಟ್ 15 ಕಷ್ಟ. ಸೊ ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನೋ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಒಂದು ಲೈಕ್ ಉದ್ರಿಸಿ.